ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಇವುಗಳಲ್ಲಿ ಜೋಡಿಯಾಗದ ನಿರ್ನಾಳ ಗ್ರಂಥಿ. ಆಪ್ಷನ್ ಎ ಅಡ್ರಿನಲ್, ಆಪ್ಷನ್ ಬಿ ವೃಷಣಗಳು, ಆಪ್ಷನ್ ಸಿ ಪಿಟ್ಯುಟರಿ, ಆಪ್ಷನ್ ಡಿ ಅಂಡಾಶಯ. ಸರಿ ಉತ್ತರ ಆಪ್ಷನ್ ಸಿ ಪಿಟ್ಯುಟರಿ. ಪ್ರಶ್ನೆ ಸಂಖ್ಯೆ 2. ಇವುಗಳಲ್ಲಿ ಯಾವುದು ಅನೈಚ್ಛಿಕ ಕ್ರಿಯೆಯಲ್ಲ. ಆಪ್ಷನ್ ಎ ವಾಂತಿ ಮಾಡುವುದು, ಆಪ್ಷನ್ ಬಿ ಬಾಯಲ್ಲಿ ನೀರೂರುವುದು, ಆಪ್ಷನ್ ಸಿ ಹೃದಯದ ಬಡಿತ, ಆಪ್ಷನ್ ಡಿ ಅಗಿಯುವುದು. ಸರಿ ಉತ್ತರ ಆಪ್ಷನ್ ಡಿ ಅಗಿಯುವುದು. ಪ್ರಶ್ನೆ ಸಂಖ್ಯೆ 3. ಶರೀರದ ಸಮತೋಲನ ಕಾಪಾಡುವ ಮೆದುಳಿನ ಭಾಗ. ಆಪ್ಷನ್ ಎ ಮಹಾಮಸ್ತಿಷ್ಕ, ಆಪ್ಷನ್ ಬಿ ಅನುಮಸ್ತಿಷ್ಕ, ಆಪ್ಷನ್ ಸಿ ಮೆಡುಲ್ಲಾ, ಆಪ್ಷನ್ ಡಿ ಪಾನ್ಸ್. ಸರಿ ಉತ್ತರ ಆಪ್ಷನ್ ಬಿ ಅನುಮಸ್ತಿಷ್ಕ. ಪ್ರಶ್ನೆ ಸಂಖ್ಯೆ 4. ಬೆಳಕಿನ ಕಡೆಗೆ ಕಾಂಡವು ಬೆಳೆಯುವುದು. ಆಪ್ಷನ್ ಎ ಗುರುತ್ವಾನುವರ್ತನೆ, ಆಪ್ಷನ್ ಬಿ ಜಲಾನುವರ್ತನೆ, ಆಪ್ಷನ್ ಸಿ ರಾಸಾಯನಿಕಾನುವರ್ತನೆ, ಆಪ್ಷನ್ ಡಿ ದ್ಯುತಿ ಅನುವರ್ತನೆ. ಸರಿ ಉತ್ತರ ಆಪ್ಷನ್ ಡಿ ದ್ಯುತಿ ಅನುವರ್ತನೆ. ಪ್ರಶ್ನೆ ಸಂಖ್ಯೆ 5. ಕೆಳಗೆ ಕೊಟ್ಟಿರುವ ಯಾವ ಹಾರ್ಮೋನಿನ ಉತ್ಪತ್ತಿಗೆ ಅಯೋಡಿನ್ ಅವಶ್ಯಕತೆ ಇದೆ. ಆಪ್ಷನ್ ಎ ಅಡ್ರಿನಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಆಕ್ಸಿನ್, ಆಪ್ಷನ್ ಡಿ ಇನ್ಸುಲಿನ್. ಸರಿ ಉತ್ತರ ಆಪ್ಷನ್ ಬಿ ಥೈರಾಕ್ಸಿನ್. ಪ್ರಶ್ನೆ ಸಂಖ್ಯೆ 6. ನರಕೋಶದಲ್ಲಿ ವಿದ್ಯುತ್ ಆವೇಗಗಳು ಚಲಿಸುವ ಮಾರ್ಗ. ಆಪ್ಷನ್ ಎ ಡೆಂಡ್ರೈಟ್ಗಳಿಂದ ಆಕ್ಸಾನ್, ಆಕ್ಸಾನ್ನಿಂದ ನರತುದಿ, ನರತುದಿಯಿಂದ ಕೋಶಕಾಯಕ್ಕೆ. ಆಪ್ಷನ್ ಬಿ ಆಕ್ಸಾನ್ನಿಂದ ನರತುದಿಗೆ, ನರತುದಿಯಿಂದ ಕೋಶಕಾಯಕ್ಕೆ, ಕೋಶಕಾಯಿಂದ ಡೆಂಡ್ರೈಟ್ಗಳಿಗೆ. ಆಪ್ಷನ್ ಸಿ ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ಕೋಶಕಾಯದಿಂದ ಆಕ್ಸಾನ್ಗೆ, ಆಕ್ಸಾನ್ನಿಂದ ನರತುದಿಗೆ. ಆಪ್ಷನ್ ಡಿ ನರತುದಿಯಿಂದ ಆಕ್ಸಾನ್ಗೆ, ಆಕ್ಸಾನ್ನಿಂದ ಕೋಶಕಾಯಕ್ಕೆ, ಕೋಶಕಾಯದಿಂದ ಡೆಂಡ್ರೈಟ್ಗಳಿಗೆ. ಸರಿ ಉತ್ತರ ಆಪ್ಷನ್ ಸಿ ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ಕೋಶಕಾಯದಿಂದ ಆಕ್ಸಾನ್ಗೆ, ಆಕ್ಸಾನ್ನಿಂದ ನರತುದಿಗೆ. ಪ್ರಶ್ನೆ ಸಂಖ್ಯೆ 7. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್. ಆಪ್ಷನ್ ಎ ಅಡ್ರಿನಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಆಕ್ಸಿನ್, ಆಪ್ಷನ್ ಡಿ ಇನ್ಸುಲಿನ್. ಸರಿ ಉತ್ತರ ಆಪ್ಷನ್ ಡಿ ಇನ್ಸುಲಿನ್. ಪ್ರಶ್ನೆ ಸಂಖ್ಯೆ 8. ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್. ಆಪ್ಷನ್ ಎ ಇನ್ಸುಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಈಸ್ಟ್ರೋಜನ್, ಆಪ್ಷನ್ ಡಿ ಸೈಟೋಕೈನಿನ್. ಸರಿ ಉತ್ತರ ಆಪ್ಷನ್ ಡಿ ಸೈಟೋಕೈನಿನ್. ಪ್ರಶ್ನೆ ಸಂಖ್ಯೆ 9. ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಡೆಂಡ್ರೈಟ್, ಆಪ್ಷನ್ ಬಿ ಸಂಸರ್ಗ ಅಥವಾ ಸೈನಾಪ್ಸ್, ಆಪ್ಷನ್ ಸಿ ಆಕ್ಸಾನ್, ಆಪ್ಷನ್ ಡಿ ಇಂಪಲ್ಸ್. ಸರಿ ಉತ್ತರ ಆಪ್ಷನ್ ಬಿ ಸಂಸರ್ಗ ಅಥವಾ ಸೈನಾಪ್ಸ್. ಪ್ರಶ್ನೆ ಸಂಖ್ಯೆ 10. ಮಿದುಳಿನ ಪ್ರಮುಖ ಕಾರ್ಯವೆಂದರೆ. ಆಪ್ಷನ್ ಎ ಆಲೋಚನೆ, ಆಪ್ಷನ್ ಬಿ ಹೃದಯದ ಬಡಿತವನ್ನು ನಿಯಂತ್ರಿಸುವಿಕೆ, ಆಪ್ಷನ್ ಸಿ ದೇಹದ ಸಮತೋಲನ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 11. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ. ಚಿತ್ರವನ್ನು ಗಮನಿಸಿ. ಆಪ್ಷನ್ ಎ QSPR, ಆಪ್ಷನ್ ಬಿ PQRS, ಆಪ್ಷನ್ ಸಿ SRQP, ಆಪ್ಷನ್ ಡಿ PRSP. ಸರಿ ಉತ್ತರ ಆಪ್ಷನ್ ಡಿ PRSQ. ಪ್ರಶ್ನೆ ಸಂಖ್ಯೆ 12. ಸಸ್ಯ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ ಎ ಸೈಟೋಕೈನಿನ್ ಎಲೆಗಳ ಬಾಡುವಿಕೆಯನ್ನು ಉತ್ತೇಜಿಸುತ್ತದೆ, ಆಪ್ಷನ್ ಬಿ ಆಕ್ಸಿನ್ ಕಾಂಡ ಉದ್ದವಾಗಿ ಬೆಳೆಯುವುದನ್ನು ಪ್ರತಿಬಂಧಿಸುತ್ತದೆ, ಆಪ್ಷನ್ ಸಿ ಆಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ, ಆಪ್ಷನ್ ಡಿ ಜಿಬ್ಬರ್ಲಿನ್ ಎಲೆಗಳು ಉದುರುವುದನ್ನು ಉತ್ತೇಜಿಸುತ್ತದೆ. ಸರಿ ಉತ್ತರ ಆಪ್ಷನ್ ಸಿ ಆಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 13. ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗುವ ಪ್ರತಿಕ್ರಿಯೆ ಎಂದರೆ. ಆಪ್ಷನ್ ಎ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು, ಆಪ್ಷನ್ ಬಿ ಬೇರುಗಳು ಮಣ್ಣಿನಾಳಕ್ಕೆ ಇಳಿಯುವುದು, ಆಪ್ಷನ್ ಸಿ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು, ಆಪ್ಷನ್ ಡಿ ಬಳ್ಳಿಯೊಂದರ ಕುಡಿಗಳು ಮೇಲೇರುವುದು. ಸರಿ ಉತ್ತರ ಆಪ್ಷನ್ ಸಿ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು. ಪ್ರಶ್ನೆ ಸಂಖ್ಯೆ 14. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುದಾವೇಶಗಳು ಚಲಿಸುವ ಸರಿಯಾದ ಮಾರ್ಗ ಗುರುತಿಸಿ. ಚಿತ್ರವನ್ನು ಗಮನಿಸಿ. ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 15. ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ. ಆಪ್ಷನ್ ಎ ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ, ಆಪ್ಷನ್ ಬಿ ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ, ಆಪ್ಷನ್ ಸಿ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ, ಆಪ್ಷನ್ ಡಿ ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿದೆ. ಸರಿ ಉತ್ತರ ಆಪ್ಷನ್ ಸಿ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ.
ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಪ್ರಚೇತನ ಎಂದರೇನು? ಪರಿಸರದ ಬದಲಾವಣೆಗಳಿಗೆ ಪ್ರತಿವರ್ತಿಸುವ ಮೂಲ ಪ್ರವೃತ್ತಿ ಎಲ್ಲ ಜೀವಿಗಳ ಲಕ್ಷಣ. ಇದನ್ನು ಪ್ರಚೇತನ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2. ಪ್ರಚೋದನೆ ಎಂದರೇನು? ಪರಿಸರದಲ್ಲಾಗುವ ಬದಲಾವಣೆಗಳನ್ನು ಪ್ರಚೋದನೆ ಎನ್ನುತ್ತೇವೆ. ಉದಾಹರಣೆಗೆ ಬೆಳಕು, ಶಬ್ದದ ಚಲನೆ, ಗುರುತ್ವಾಕರ್ಷಣೆ, ಶಾಖ, ರಾಸಾಯನಿಕಗಳು ಇತ್ಯಾದಿ. ಪ್ರಶ್ನೆ ಸಂಖ್ಯೆ 3. ಪ್ರತಿವರ್ತನೆ ಎಂದರೇನು? ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯಿಸುವುದನ್ನು ಪ್ರತಿವರ್ತನೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 4. ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾದ 2 ಪ್ರಮುಖ ವ್ಯವಸ್ಥೆಗಳನ್ನು ಹೆಸರಿಸಿ. ಉತ್ತರ: ನರವ್ಯೂಹ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ ಅಥವಾ ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹ. ಪ್ರಶ್ನೆ ಸಂಖ್ಯೆ 5. ನರಕೋಶ ಅಥವಾ ನ್ಯೂರಾನ್ ಎಂದರೇನು? ಉತ್ತರ: ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಮೂಲ ಘಟಕವನ್ನು ನರಕೋಶ ಅಥವಾ ನ್ಯೂರಾನ್ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 6. ಸಂಸರ್ಗ ಅಥವಾ ಸೈನಾಪ್ಸ್ ಎಂದರೇನು? ಒಂದು ನರಕೋಶದ ಆಕ್ಸಾನ್ ತುದಿಗೂ ಮತ್ತು ಇನ್ನೊಂದು ನರಕೋಶದ ಡೆಂಡ್ರೈಟ್ ತುದಿಗೂ ನಡುವೆ ಇರುವ ಸಣ್ಣ ಅವಕಾಶವನ್ನು ಸಂಸರ್ಗ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 7. ಸಂಸರ್ಗದಲ್ಲಿ 2 ನರಕೋಶಗಳ ಮಧ್ಯೆ ಏನಾಗುತ್ತದೆ? ಉತ್ತರ: ಆಕ್ಸಾನ್ ತುದಿಯು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಮೂಲಕ ವಿದ್ಯುತ್ ಆವೇಗಗಳು ಸಂಸರ್ಗವನ್ನು ದಾಟಿ ಮುಂದಿನ ನರಕೋಶದ ಡೆಂಡ್ರೈಟ್ಗಳಿಗೆ ವರ್ಗಾವಣೆಯಾಗುವಂತೆ ಮಾಡುವುದು. ಹೀಗೆ ಅನೇಕ ನರಕೋಶಗಳ ಮೂಲಕ ಆವೇಗಗಳು ಅಂತಿಮವಾಗಿ ಸ್ನಾಯುಕೋಶಗಳಿಗೆ ಅಥವಾ ಗ್ರಂಥಿಗಳಿಗೆ ವಿಸ್ತರಿಸುವುದು. ಪ್ರಶ್ನೆ ಸಂಖ್ಯೆ 8. ಪರಾವರ್ತಿತ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಉತ್ತರ: ಒಂದು ಪ್ರಚೋದನೆಗೆ ತಾನಾಗಿ ಉಂಟಾಗುವ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಎನ್ನುತ್ತೇವೆ. ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಭಾಗ ಮಿದುಳು ಬಳ್ಳಿ. ಪರಾವರ್ತಿತ ಪ್ರತಿಕ್ರಿಯೆಗೆ ಉದಾಹರಣೆ: ಬಿಸಿ ಪದಾರ್ಥವನ್ನು ಆಕಸ್ಮಿಕವಾಗಿ ಮುಟ್ಟಿದಾಗ ಕೈಯನ್ನು ಕೂಡಲೇ ಹಿಂದಕ್ಕೆ ಎಳೆದುಕೊಳ್ಳುವುದು. ಮುಳ್ಳು, ಗಾಜು ಮುಂತಾದ ಚೂಪಾದ ವಸ್ತುಗಳ ಮೇಲೆ ಆಕಸ್ಮಿಕವಾಗಿ ಕಾಲಿಟ್ಟಾಗ ತಕ್ಷಣ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು. ಪ್ರಶ್ನೆ ಸಂಖ್ಯೆ 9. ಪರಾವರ್ತಿತ ಚಾಪ ಎಂದರೇನು? ಉತ್ತರ: ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರ ಸಂದೇಶವು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 10. ಮಾನವನ ನರವ್ಯೂಹದ 3 ಘಟಕಗಳು ಯಾವುವು? ಉತ್ತರ: ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ, ಸ್ವಯಂ ನಿಯಂತ್ರಕ ನರವ್ಯೂಹ. CNS, PNS, ANS. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಾಮಸ್ ನರ್ವಸ್ ಸಿಸ್ಟಮ್. ಪ್ರಶ್ನೆ ಸಂಖ್ಯೆ 11. ಕೇಂದ್ರ ನರವ್ಯೂಹವು ಯಾವ ಭಾಗಗಳನ್ನು ಒಳಗೊಂಡಿದೆ? ಉತ್ತರ: ಮೆದುಳು ಮತ್ತು ಮಿದುಳು ಬಳ್ಳಿ. ಪ್ರಶ್ನೆ ಸಂಖ್ಯೆ 12. ಮೆದುಳು ಮತ್ತು ಮಿದುಳು ಬಳ್ಳಿಯ ಪ್ರಮುಖ ಕಾರ್ಯವೇನು? ಉತ್ತರ: ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ಪ್ರಶ್ನೆ ಸಂಖ್ಯೆ 13. ಪರಿಧಿ ನರವ್ಯೂಹವು ಏನನ್ನು ಒಳಗೊಂಡಿದೆ? ಉತ್ತರ: ಪರಿಧಿ ನರವ್ಯೂಹವು 12 ಜೊತೆ ಮೆದುಳಿನ ನರಗಳು ಹಾಗೂ 31 ಜೊತೆ ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 14. ಮೆದುಳಿನ 3 ಭಾಗಗಳನ್ನು ಹೆಸರಿಸಿ. ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತು ಹಿಂಡ್ ಬ್ರೈನ್. ಪ್ರಶ್ನೆ ಸಂಖ್ಯೆ 15. ಮುಮ್ಮೆದುಳಿನ ಭಾಗಗಳನ್ನು ಹೆಸರಿಸಿ. ಉತ್ತರ: ಮಹಾಮಸ್ತಿಷ್ಕ ಮತ್ತು ಡೈಎನ್ಸಿಫಾಲನ್. ಪ್ರಶ್ನೆ ಸಂಖ್ಯೆ 16. ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದು? ಉತ್ತರ: ಮಹಾಮಸ್ತಿಷ್ಕ. ಪ್ರಶ್ನೆ ಸಂಖ್ಯೆ 17. ಶರೀರದ ಸಮತೋಲನ ಕಾಪಾಡುವ ಹಿಮ್ಮೆದುಳಿನ ಭಾಗ ಯಾವುದು? ಉತ್ತರ: ಅನುಮಸ್ತಿಷ್ಕ. ಪ್ರಶ್ನೆ ಸಂಖ್ಯೆ 18. ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯುವರು, ಏಕೆ? ಉತ್ತರ: ಭಯ, ಕೋಪ ಮುಂತಾದ ಸಂದರ್ಭಗಳಲ್ಲಿ ನಮ್ಮ ದೇಹವು ತುರ್ತು ಸ್ಥಿತಿಯನ್ನು ಎದುರಿಸುವಂತೆ ಸಿದ್ಧಗೊಳಿಸುವುದರಿಂದ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎಂದು ಕರೆಯುತ್ತಾರೆ. ಅಥವಾ ಅಡ್ರಿನಲಿನ್ ಹಾರ್ಮೋನ್ ತುರ್ತು ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ಜೀವವನ್ನು ಕಾಪಾಡುತ್ತದೆ. ಪ್ರಶ್ನೆ ಸಂಖ್ಯೆ 19. ಥೈರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನುವರು, ಏಕೆ? ಉತ್ತರ: ಥೈರಾಕ್ಸಿನ್ ದೇಹದ ಚಯಾಪಚಯ ಕ್ರಿಯೆಯ ವೇಗದ ಮೇಲೆ ಪ್ರಭಾವ ಬೀರಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಅಭಿವೃದ್ಧಿಯನ್ನು ಉಂಟುಮಾಡುವುದರಿಂದ ಥೈರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 20. ಸಸ್ಯ ಹಾರ್ಮೋನ್ಗಳು ಎಂದರೇನು? ಉತ್ತರ: ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾಗುವ ವಿಶೇಷ ರಾಸಾಯನಿಕ ವಸ್ತುಗಳನ್ನು ಸಸ್ಯ ಹಾರ್ಮೋನ್ಗಳು ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 21. ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡುವರು, ಏಕೆ? ಉತ್ತರ: ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ನಿಯಂತ್ರಿಸಿ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲು. ಪ್ರಶ್ನೆ ಸಂಖ್ಯೆ 22. ದೈತ್ಯತೆ ಎಂದರೇನು? ಉತ್ತರ: ಬೆಳವಣಿಗೆ ಹಾರ್ಮೋನ್ ಮಿತಿಮೀರಿ ಉತ್ಪತ್ತಿಯಾಗುವುದರಿಂದ ವ್ಯಕ್ತಿಯು ದೈತ್ಯನಾಗಿ ಬೆಳೆಯುತ್ತಾನೆ.
ಇದನ್ನು ದೈತ್ಯತೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 23, ಕುಬ್ಜತೆ ಎಂದರೇನು? ಬೆಳವಣಿಗೆ ಹಾರ್ಮೋನ್ ಕಡಿಮೆ ಉತ್ಪತ್ತಿಯಾಗುವುದರಿಂದ ವ್ಯಕ್ತಿಯು ಕುಬ್ಜನಾಗಿ ಬೆಳೆಯುತ್ತಾನೆ. ಇದನ್ನು ಕುಬ್ಜತೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 24, ಮೂಗು ಮುಚ್ಚಿಕೊಂಡು ಸಕ್ಕರೆ ಅಥವಾ ಆಹಾರವನ್ನು ಸೇವಿಸಿದರೆ ಸ್ವಾದ ಸ್ವಲ್ಪ ಕಡಿಮೆಯಾದಂತೆ ಅನ್ನಿಸುತ್ತದೆ, ಏಕೆ? ಉತ್ತರ: ನಾವು ಮೂಗು ಮುಚ್ಚಿ ಸಕ್ಕರೆ ಅಥವಾ ಆಹಾರದ ರುಚಿ ನೋಡುವಾಗ ಆಹಾರದ ವಾಸನೆಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಾಸಿಕ ರಂಧ್ರಗಳಲ್ಲಿರುವ ಘ್ರಾಣ ನರಗಳು ವಾಸನೆ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 25, ಮಹಾಮಸ್ತಿಷ್ಕದ ಎಡಗೋಳಾರ್ಧಕ್ಕೆ ಪೆಟ್ಟು ಬಿದ್ದರೆ ದೇಹದ ಬಲಭಾಗದ ಅಂಗಗಳು ಪಾರ್ಶ್ವವಾಯು ಪೀಡಿತವಾಗುತ್ತವೆ, ಏಕೆ? ಉತ್ತರ: ದೇಹದ ಎಡಭಾಗದಿಂದ ಬರುವ ನರಗಳು ಮಹಾಮಸ್ತಿಷ್ಕದ ಬಲಗೋಳಾರ್ಧಕ್ಕೆ ಸಂಪರ್ಕ ಹೊಂದಿವೆ. ಹಾಗೆಯೇ ದೇಹದ ಬಲಭಾಗದಿಂದ ಬರುವ ನರಗಳು ಎಡಗೋಳಾರ್ಧಕ್ಕೆ ಸಂಪರ್ಕ ಹೊಂದಿರುವುದರಿಂದ ಪಾರ್ಶ್ವವಾಯು ಪೀಡಿತವಾಗುತ್ತದೆ. ಪ್ರಶ್ನೆ ಸಂಖ್ಯೆ 26, ಅಂತರೊತ್ತಡ ಚಲನೆ ಎಂದರೇನು? ಚಲನೆಯು ಬೆಳವಣಿಗೆಗೆ ಅವಲಂಬಿತವಾಗಿಲ್ಲ, ನಿರ್ದೇಶಿತವಾಗಿಲ್ಲ, ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲನೆ ಕಂಡುಬರುವುದಿಲ್ಲ. ಇದನ್ನು ಅಂತರೊತ್ತಡ ಚಲನೆ ಎನ್ನುತ್ತೇವೆ. ಉದಾಹರಣೆ: ಸ್ಪರ್ಶಾನುವರ್ತನೆ, ಸ್ಪರ್ಶದ ಕಡೆಗೆ ಪ್ರತಿಕ್ರಿಯೆ ಉಂಟಾಗುವುದು. 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, ನರವ್ಯೂಹದ ಪ್ರಾಮುಖ್ಯತೆಯನ್ನು ತಿಳಿಸಿ. ದೇಹದ ವಿವಿಧ ಅಂಗ ಮತ್ತು ಅಂಗವ್ಯೂಹಗಳ ಚಟುವಟಿಕೆಯನ್ನು ಸಂಯೋಜಿಸಲು ನಿಯಂತ್ರಿಸುತ್ತದೆ. ದೇಹದ ಐಚ್ಛಿಕ ಹಾಗೂ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ದೇಹದ ಎಲ್ಲ ಪರಾವರ್ತಿತ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ನಾವು ಆಲೋಚಿಸಿ, ವಿವೇಚಿಸಿ, ನೆನಪಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 2, 4 ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ, ಅವುಗಳ ಒಂದೊಂದು ಕಾರ್ಯ ತಿಳಿಸಿ. ಸಸ್ಯ ಹಾರ್ಮೋನ್ಗಳು: ಆಕ್ಸಿನ್, ಜಿಬ್ಬರ್ಲಿನ್ಗಳು, ಸೈಟೋಕೈನಿನ್ಗಳು ಮತ್ತು ಅಬ್ಸಿಸಿಕ್ ಆಮ್ಲ. ಆಕ್ಸಿನ್ ಬೆಳಕಿನಿಂದ ದೂರ ಇರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಜಿಬ್ಬರ್ಲಿನ್ಗಳು ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುತ್ತವೆ. ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತವೆ. ಪ್ರಶ್ನೆ ಸಂಖ್ಯೆ 3, ರಾಸಾಯನಿಕ ಅನುವರ್ತನೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಸಸ್ಯಗಳು ರಾಸಾಯನಿಕಗಳಿಗೆ ಪ್ರತಿಕ್ರಿಯಿಸುವುದನ್ನು ರಾಸಾಯನಿಕ ಅನುವರ್ತನೆ ಎನ್ನುತ್ತೇವೆ. ಉದಾಹರಣೆ: ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ಪ್ರಶ್ನೆ ಸಂಖ್ಯೆ 3, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ರೂಪಿಸುವಲ್ಲಿ ನರವ್ಯೂಹ ವ್ಯವಸ್ಥೆಯು ಅಂತಃಸ್ರಾವಕ ಗ್ರಂಥಿ ವ್ಯೂಹದ ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ? ನರವ್ಯೂಹ ವ್ಯವಸ್ಥೆಯಲ್ಲಿ ಸಂದೇಶಗಳು ನರಾವೇಗಗಳ ಮೂಲಕ ಸಾಗಿಸಲ್ಪಡುತ್ತವೆ. ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದ ವ್ಯವಸ್ಥೆಯಲ್ಲಿ ಸಂದೇಶಗಳು ಹಾರ್ಮೋನ್ಗಳೆಂಬ ವಿಶಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡುತ್ತವೆ. ನರವ್ಯೂಹ ವ್ಯವಸ್ಥೆಯ ಪರಿಣಾಮ ಅಲ್ಪಾವಧಿಯದು. ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದ ಪರಿಣಾಮ ದೀರ್ಘಾವಧಿಯದು. ನರವ್ಯೂಹ ವ್ಯವಸ್ಥೆಯಲ್ಲಿ ಸಂದೇಶಗಳು ಬಹುಬೇಗನೆ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಕ್ರಿಯೆಗಳು ಬಹುಬೇಗನೆ ಜರುಗುತ್ತವೆ. ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದಲ್ಲಿ ಸಂದೇಶಗಳು ನಿಧಾನವಾಗಿ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಕ್ರಿಯೆಗಳು ನಿಧಾನವಾಗಿ ಜರುಗುತ್ತವೆ. ನರವ್ಯೂಹ ವ್ಯವಸ್ಥೆಯಲ್ಲಿ ಸಂದೇಶಗಳು ನರಕೋಶದಲ್ಲಿನ ಆಕ್ಸಾನ್ ಮತ್ತು ಡೆಂಡ್ರೈಟ್ಸ್ಗಳ ಸಹಭಾಗಿತ್ವದೊಂದಿಗೆ ನಡೆಯುತ್ತದೆ. ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದಲ್ಲಿ ಸಂದೇಶಗಳು ರಕ್ತದ ಮೂಲಕ ಸಾಗಿಸಲ್ಪಡುತ್ತದೆ. ಪ್ರಶ್ನೆ ಸಂಖ್ಯೆ 4, ಕೊಟ್ಟಿರುವ ನರಕೋಶದ ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸಿ. ಚಿತ್ರವನ್ನು ಗಮನಿಸಿ. ಎ. ಡೆಂಡ್ರೈಟ್, ಬಿ. ಕೋಶಕಾಯ, ಸಿ. ಆಕ್ಸಾನ್, ಡಿ. ನರತುದಿ. ಪ್ರಶ್ನೆ ಸಂಖ್ಯೆ 5, ಅನುಮಸ್ತಿಷ್ಕದ ಕಾರ್ಯವೇನು? ಉತ್ತರ: ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳುವುದು. ಇಂತಹ ಚಟುವಟಿಕೆಗಳನ್ನು ಮಾಡಲು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣವಾಗಿದೆ. ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು? ನಡಿಗೆ ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯುವ ಐಚ್ಛಿಕ ಪ್ರತಿಕ್ರಿಯೆಯಾಗಿದೆ. ಪರಾವರ್ತಿತ ಪ್ರತಿಕ್ರಿಯೆ ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನಾಗಿ ಉಂಟಾಗುವ ಪ್ರತಿಕ್ರಿಯೆಯಾಗಿದೆ. ನಡಿಗೆಯು ಮೆದುಳಿನ ನಿಯಂತ್ರಣದಲ್ಲಿ ನಡೆಯುತ್ತದೆ. ಪರಾವರ್ತಿತ ಪ್ರತಿಕ್ರಿಯೆಯು ಮೆದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತದೆ. ನಡಿಗೆಗೆ ಉದಾಹರಣೆ ನಮ್ಮ ಇಚ್ಛೆಗೆ ಒಳಪಟ್ಟು ಚಲಿಸುವ ಕೈಕಾಲುಗಳು. ಪರಾವರ್ತಿತ ಪ್ರತಿಕ್ರಿಯೆಗೆ ಉದಾಹರಣೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವುದು. ಪ್ರಶ್ನೆ ಸಂಖ್ಯೆ 6, ಗುರುತ್ವಾನುವರ್ತನೆ ಎಂದರೇನು? ಕೆಳಗೆ ಕೊಟ್ಟಿರುವ ಸಸ್ಯಗಳಲ್ಲಿ ಯಾವ ಸಸ್ಯದಲ್ಲಿ ಬೆಳವಣಿಗೆ ನಿಖರವಾಗಿರುತ್ತದೆ, ಏಕೆ? ಚಿತ್ರವನ್ನು ಗಮನಿಸಿ. ಸಸ್ಯಗಳು ಗುರುತ್ವಾಕರ್ಷಣೆಗೆ ಪ್ರತಿಕ್ರಿಯಿಸುವುದನ್ನು ಗುರುತ್ವಾನುವರ್ತನೆ ಎನ್ನುತ್ತೇವೆ. ಇವುಗಳಲ್ಲಿ ಎ. ಸಸ್ಯದ ಬೆಳವಣಿಗೆ ನಿಖರವಾಗಿರುತ್ತದೆ.
ಬೇರು ಭೂಮಿಯ ಗುರುತ್ವದ ಕಡೆಗೆ ಬೆಳೆಯುತ್ತದೆ. ಇದು ಧನ ಗುರುತ್ವಾನುವರ್ತನೆ. ಕಾಂಡವು ಭೂಮಿಯ ಗುರುತ್ವದ ಸೆಳೆತಕ್ಕೆ ವಿರುದ್ಧವಾಗಿ ಬೆಳೆಯುತ್ತದೆ. ಇದು ಋಣ ಗುರುತ್ವಾನುವರ್ತನೆ. ಪ್ರಶ್ನೆ ಸಂಖ್ಯೆ 7. ಹಾರ್ಮೋನ್ಗಳ ಹಿಮ್ಮಾಹಿತಿ ಕಾರ್ಯವಿಧಾನವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ: ಹಾರ್ಮೋನ್ಗಳು ಬಿಡುಗಡೆಯಾಗುವ ಸಮಯ ಮತ್ತು ಪ್ರಮಾಣವನ್ನು ಹಿಮ್ಮಾಹಿತಿ ಕಾರ್ಯವಿಧಾನಗಳಿಂದ ನಿಯಂತ್ರಿಸಲಾಗುತ್ತದೆ. ಉದಾಹರಣೆ: ಒಂದು ವೇಳೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಹೆಚ್ಚಾಗುವುದನ್ನು ಮೇದೋಜೀರಕ ಗ್ರಂಥಿಯ ಜೀವಕೋಶಗಳು ಪತ್ತೆ ಮಾಡುತ್ತವೆ. ಅವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡುವ ಮೂಲಕ ಪ್ರತಿಕ್ರಿಯಿಸುತ್ತವೆ. ಅದೇ ರೀತಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕುಸಿಯುತ್ತಿದ್ದಂತೆ ಇನ್ಸುಲಿನ್ ಸ್ರವಿಕೆಯು ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್ ಹಾರ್ಮೋನ್. ಋತುಚಕ್ರವನ್ನು ನಿಯಂತ್ರಿಸುವುದು ಈಸ್ಟ್ರೋಜನ್ ಹಾರ್ಮೋನ್. ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲಿನ್ ಹಾರ್ಮೋನ್. ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಥೈರಾಕ್ಸಿನ್ ಹಾರ್ಮೋನ್. ಪ್ರಶ್ನೆ ಸಂಖ್ಯೆ 9. ಬಳ್ಳಿ ಸಸ್ಯ ಒಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಿರುವಂತೆ ಕಾಣುತ್ತದೆ. ಹೇಗೆ? ಉತ್ತರ: ಒಂದು ಸ್ಪರ್ಶಕ್ಕೆ ಅಥವಾ ಸ್ಪರ್ಶಾನುವರ್ತನೆ. ಬಳ್ಳಿ ಸಸ್ಯಗಳ ಕುಡಿಗಳು ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ ಇದರ ಸುತ್ತ ಸುತ್ತಿಕೊಳ್ಳುತ್ತದೆ ಮತ್ತು ವೇಗವಾಗಿ ಬೆಳೆಯುತ್ತವೆ. ಬಳ್ಳಿಯ ಕುಡಿಗಳು ಒಂದು ಆಧಾರದ ಸುತ್ತ ಸುತ್ತಿಕೊಂಡಾಗ ಸಸ್ಯದ ಕುಡಿಗಳ ತುದಿಗಳಲ್ಲಿ ಆಕ್ಸಿನ್ ಹಾರ್ಮೋನ್ ಹೆಚ್ಚಿನ ಸಾಂದ್ರತೆಯಲ್ಲಿ ಸಂಶ್ಲೇಷಣೆಯಾಗುತ್ತದೆ. ಜೀವಕೋಶಗಳು ಉದ್ದವಾಗಲು ಪ್ರಚೋದಿಸುತ್ತದೆ. ಆಗ ಸಸ್ಯವು ನಿರ್ದೇಶಿತ ಬೆಳವಣಿಗೆಯನ್ನು ಅಥವಾ ಚಲನೆಯನ್ನು ಬೆಳಕಿನ ಕಡೆಗೆ ಪ್ರದರ್ಶಿಸುತ್ತದೆ. ಪ್ರಶ್ನೆ ಸಂಖ್ಯೆ 9. ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನು ವಿವರಿಸಿ. ಉತ್ತರ: ಪ್ರಾಣಿಗಳ ದೇಹದಲ್ಲಿ ವಿದ್ಯುತ್ ಆವೇಗಗಳು ನರ ಅಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತವೆ, ಆದರೆ ಪ್ರತಿಯೊಂದು ಜೀವಕೋಶವನ್ನಲ್ಲ. ನರಕೋಶಗಳು ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿ ಸಂವಹನ ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಸಂವೇದನೆಗಳನ್ನು ನಿರಂತರವಾಗಿ ಸಾಗಿಸಲು ರಾಸಾಯನಿಕ ಸಂವಹನ ಅವಶ್ಯಕ. 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಉಪಪ್ರಶ್ನೆ ಎ. ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆ ಸೂಕ್ತ, ಏಕೆ? ಉತ್ತರ: ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನನ್ನು ಸಮರ್ಪಕವಾಗಿ ಸ್ರವಿಕೆ ಮಾಡಲು ಹಾಗೂ ಸರಳ ಗಳಗಂಡ ಅಥವಾ ಗಾಯ್ಟರ್ ರೋಗವು ಬರದಂತೆ ತಡೆಗಟ್ಟಲು ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆ ಸೂಕ್ತ. ಪ್ರಶ್ನೆ ಬಿ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಕ್ಕಿರುವ 2 ವ್ಯತ್ಯಾಸಗಳನ್ನು ಬರೆಯಿರಿ. ಕೇಂದ್ರ ನರವ್ಯೂಹ ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಒಳಗೊಂಡಿದೆ. ಪರಿಧಿ ನರವ್ಯೂಹ 12 ಜೊತೆ ಮೆದುಳಿನ ನರಗಳು ಹಾಗೂ 31 ಜೊತೆ ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಕೇಂದ್ರ ನರವ್ಯೂಹ ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ಪರಿಧಿ ನರವ್ಯೂಹ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ನರವ್ಯೂಹವು ಅನುಕೂಲಿಸುತ್ತದೆ. ಈಗ ಅಥವಾ ಪ್ರಶ್ನೆಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎನ್ನಲು ಕಾರಣವೇನು? ಉತ್ತರ: ಭಯ, ಕೋಪ ಮುಂತಾದ ಸಂದರ್ಭಗಳಲ್ಲಿ ನಮ್ಮ ದೇಹವು ತುರ್ತು ಸ್ಥಿತಿಯನ್ನು ಎದುರಿಸುವಂತೆ ಸಿದ್ಧಗೊಳಿಸುವುದರಿಂದ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎಂದು ಕರೆಯುತ್ತೇವೆ. ಅಥವಾ ಅಡ್ರಿನಲಿನ್ ಹಾರ್ಮೋನ್ ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಲು ಸಹಾಯಕವಾಗಿದೆ. ಪ್ರಶ್ನೆ ಸಂಖ್ಯೆ 2. ನಿರ್ನಾಳ ಗ್ರಂಥಿ ಮತ್ತು ನರವ್ಯೂಹಗಳ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ನಿರ್ನಾಳ ಗ್ರಂಥಿಗಳಲ್ಲಿ ಸಂದೇಶಗಳು ಹಾರ್ಮೋನ್ಗಳೆಂಬ ವಿಶಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡುತ್ತದೆ. ನರವ್ಯೂಹದಲ್ಲಿ ಸಂದೇಶಗಳು ನರವೇಗಗಳ ಮೂಲಕ ಸಾಗಿಸಲ್ಪಡುತ್ತವೆ. ನಿರ್ನಾಳ ಗ್ರಂಥಿಗಳ ಪರಿಣಾಮ ದೀರ್ಘಾವಧಿಯದು, ನರವ್ಯೂಹದ ಪರಿಣಾಮ ಅಲ್ಪಾವಧಿಯದು. ನಿರ್ನಾಳ ಗ್ರಂಥಿಗಳಲ್ಲಿ ಸಂದೇಶಗಳು ನಿಧಾನವಾಗಿ ಸಾಗಿಸಲ್ಪಡುತ್ತದೆ ಮತ್ತು ಪ್ರತಿಕ್ರಿಯೆಗಳು ನಿಧಾನವಾಗಿ ಜರುಗುತ್ತದೆ. ನರವ್ಯೂಹದಲ್ಲಿ ಸಂದೇಶಗಳು ಬಹುಬೇಗನೆ ಸಾಗಿಸಲ್ಪಡುತ್ತದೆ ಮತ್ತು ಪ್ರತಿಕ್ರಿಯೆಗಳು ಬಹುಬೇಗನೆ ಜರುಗುತ್ತದೆ. ನಿರ್ನಾಳ ಗ್ರಂಥಿಗಳಲ್ಲಿ ಸಂದೇಶಗಳು ರಕ್ತದ ಮೂಲಕ ಸಾಗಿಸಲ್ಪಡುತ್ತದೆ. ನರವ್ಯೂಹದಲ್ಲಿ ಸಂದೇಶಗಳು ನರಕೋಶಗಳಲ್ಲಿರುವ ಆಕ್ಸಾನ್ ಮತ್ತು ಡೆಂಡ್ರೈಟ್ಸ್ಗಳ ಸಹಭಾಗಿತ್ವದೊಂದಿಗೆ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 3. ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದರೆ ರಾಸಾಯನಿಕ ಸಂವಹನವು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ನಿರಂತರವಾಗಿರುತ್ತದೆ. ಈ ವಾಕ್ಯವನ್ನು ವಿಶ್ಲೇಷಿಸಿ. ವಿದ್ಯುತ್ ಸಂವಹನದಲ್ಲಿ ಮಾಹಿತಿಯು ವಿದ್ಯುದಾವೇಗಗಳ ಮೂಲಕ ಸಾಗುವುದು. ರಾಸಾಯನಿಕ ಸಂವಹನದಲ್ಲಿ ಮಾಹಿತಿಯು ರಾಸಾಯನಿಕಗಳ ಮೂಲಕ ಸಾಗುವುದು. ವಿದ್ಯುತ್ ಸಂವಹನದಲ್ಲಿ ನರಕೋಶಗಳ ಮೂಲಕ ಮಾಹಿತಿಯು ವರ್ಗಾವಣೆಯಾಗುವುದು. ರಾಸಾಯನಿಕ ಸಂವಹನದಲ್ಲಿ ಹಾರ್ಮೋನ್ಗಳು ರಕ್ತದ ಮೂಲಕ ಸಾಗಿ ದೇಹದ ಎಲ್ಲ ಜೀವಕೋಶಗಳನ್ನು ತಲುಪುತ್ತದೆ. ವಿದ್ಯುತ್ ಸಂವಹನದಲ್ಲಿ ತಕ್ಷಣದಲ್ಲೇ ಪ್ರತಿಕ್ರಿಯೆ ಉಂಟಾಗುತ್ತದೆ.
ರಾಸಾಯನಿಕ ಸಂವಹನದಲ್ಲಿ ಪ್ರತಿಕ್ರಿಯೆ ಸಾಮಾನ್ಯವಾಗಿ ನಿಧಾನವಾಗಿರುತ್ತದೆ. ವಿದ್ಯುತ್ ಸಂವಹನದ ಪರಿಣಾಮ ಕಡಿಮೆ ಅವಧಿಯದ್ದಾಗಿರುತ್ತದೆ. ರಾಸಾಯನಿಕ ಸಂವಹನದ ಪರಿಣಾಮ ದೀರ್ಘಕಾಲದ್ದಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 4. ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕಗಳ ಕಾರ್ಯಗಳನ್ನು ಬರೆಯಿರಿ. ಉತ್ತರ: ಮುಮ್ಮೆದುಳು ಮೆದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ವಿವಿಧ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನು ಸ್ವೀಕರಿಸುವ ಪ್ರದೇಶಗಳನ್ನು ಹೊಂದಿದೆ. ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿದೆ. ಮೆಡುಲ್ಲಾ ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ್ಲಾ ನಿಯಂತ್ರಿಸುತ್ತದೆ. ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಹಾಗೂ ಶರೀರದ ಸಮತೋಲನ ಕಾಪಾಡುತ್ತದೆ. ಪ್ರಶ್ನೆ ಸಂಖ್ಯೆ 5. ನರವ್ಯೂಹವು ಯಾವ ಘಟಕಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ. ನಂಬರ್ 1. ಗ್ರಾಹಕಗಳು ಪ್ರಚೋದನೆಗಳನ್ನು ಸ್ವೀಕರಿಸುವ ಅಂಗಗಳು, ಉದಾಹರಣೆ ಜ್ಞಾನೇಂದ್ರಿಯಗಳು. ನಂಬರ್ 2. ಕಾರ್ಯನಿರ್ವಾಹಕಗಳು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವ ಅಂಗಗಳು, ಉದಾಹರಣೆ ಸ್ನಾಯುಗಳು ಮತ್ತು ಗ್ರಂಥಿಗಳು. ನಂಬರ್ 3. ವಾಹಕಗಳು ಗ್ರಾಹಕ ಹಾಗೂ ಕಾರ್ಯನಿರ್ವಾಹಕಗಳಿಗೆ ಸಂಪರ್ಕವೇರ್ಪಡಿಸಿ ಆವೇಗಗಳನ್ನು ಸಾಗಿಸುವ ಅಂಗಾಂಶ, ಉದಾಹರಣೆ ನರ ಅಂಗಾಂಶ. ಪ್ರಶ್ನೆ ಸಂಖ್ಯೆ 6. ಅನುವರ್ತನಾ ಚಲನೆ ಎಂದರೇನು? ಕೆಳಗೆ ಕೊಟ್ಟಿರುವ ಅನುವರ್ತನಾ ಚಲನೆಯನ್ನು ವಿವರಿಸಿ. ಉತ್ತರ: ವಿವಿಧ ಪ್ರಚೋದನೆಗಳಿಗನುಗುಣವಾಗಿ ಸಸ್ಯಗಳಲ್ಲಿ ಉಂಟಾಗುವ ಚಲನೆಯನ್ನು ಅನುವರ್ತನಾ ಚಲನೆ ಎನ್ನುತ್ತೇವೆ. ಎ. ದ್ಯುತಿ ಅನುವರ್ತನೆ. ಸಸ್ಯಗಳು ಬೆಳಕಿನ ಕಡೆಗೆ ಪ್ರತಿಕ್ರಿಯಿಸುವುದನ್ನು ದ್ಯುತಿ ಅನುವರ್ತನೆ ಎನ್ನುತ್ತೇವೆ. ಬಿ. ಜಲಾನುವರ್ತನೆ. ಸಸ್ಯಗಳು ನೀರಿನ ಕಡೆಗೆ ಪ್ರತಿಕ್ರಿಯಿಸುವುದನ್ನು ಜಲಾನುವರ್ತನೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 7. ಕಾರಣ ಕೊಡಿ. ಉಪಪ್ರಶ್ನೆ ಎ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದಾಗ ಮಡಚಿಕೊಳ್ಳುತ್ತದೆ. ಮುಟ್ಟಿದರೆ ಮುನಿ ಗಿಡದ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಉಪಪ್ರಶ್ನೆ ಬಿ. ಸರಳ ಗಾಯಿಟರನ್ನು ಸ್ಥಾನಿಕ ವ್ಯಾಧಿ ಎಂದು ಕರೆಯುತ್ತಾರೆ. ಉತ್ತರ: ಅಯೋಡಿನ್ ಕೊರತೆ ಇರುವ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವುದರಿಂದ. ಉಪಪ್ರಶ್ನೆ ಸಿ. ಸರ್ಕಾರವು ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಶಿಫಾರಸು ಮಾಡುತ್ತದೆ. ಉತ್ತರ: ನಮ್ಮ ಆಹಾರದಲ್ಲಿ ಅಯೋಡಿನ್ನ ಕೊರತೆ ಉಂಟಾದರೆ ನಾವು ಗಳಗಂಡ ರೋಗಕ್ಕೆ ತುತ್ತಾಗುವ ಸಂಭವವಿದೆ. ಪ್ರಶ್ನೆ ಸಂಖ್ಯೆ 8. ಪರಾವರ್ತಿತ ಚಾಪದ 5 ನಿರ್ದಿಷ್ಟ ಭಾಗಗಳನ್ನು ಗುರುತಿಸಿ ಅವುಗಳ ಕಾರ್ಯ ತಿಳಿಸಿ. ಪರಾವರ್ತಿತ ಚಾಪದ 5 ನಿರ್ದಿಷ್ಟ ಭಾಗಗಳು ಗ್ರಾಹಕಗಳು, ಜ್ಞಾನವಾಹಿ ನರಕೋಶಗಳು, ಕ್ರಿಯಾವಾಹಿ ನರಕೋಶಗಳು, ಸಂಬಂಧ ಕಲ್ಪಿಸುವ ನರಕೋಶ ಮತ್ತು ಕಾರ್ಯನಿರ್ವಾಹಕ. ಗ್ರಾಹಕಗಳು ಪ್ರಚೋದನೆಗಳನ್ನು ಸ್ವೀಕರಿಸುತ್ತವೆ. ಜ್ಞಾನವಾಹಿ ನರಕೋಶಗಳು ಪ್ರಚೋದನೆಯ ಆವೇಗಗಳನ್ನು ಗ್ರಾಹಕದಿಂದ ಮೆದುಳು ಬಳ್ಳಿಗೆ ಸಾಗಿಸುತ್ತವೆ. ಕ್ರಿಯಾವಾಹಿ ನರಕೋಶಗಳು ಪ್ರತಿಕ್ರಿಯಾ ಆವೇಗಗಳನ್ನು ಕಾರ್ಯನಿರ್ವಾಹಕಕ್ಕೆ ಸಾಗಿಸುತ್ತವೆ. ಸಂಬಂಧ ಕಲ್ಪಿಸುವ ನರಕೋಶಗಳು ಜ್ಞಾನವಾಹಿ ನರಕೋಶದಿಂದ ಆವೇಗಗಳನ್ನು ಕ್ರಿಯಾವಾಹಿ ನರಕೋಶಕ್ಕೆ ಸಾಗಿಸುತ್ತವೆ. ಕಾರ್ಯನಿರ್ವಾಹಕ ಸೂಕ್ತ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ, ಅಂದರೆ ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯಿಸುತ್ತದೆ. ಪ್ರಶ್ನೆ ಸಂಖ್ಯೆ 9. ಕೆಳಗೆ ಕೊಟ್ಟಿರುವ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ ಅವುಗಳ ಕಾರ್ಯ ತಿಳಿಸಿ. ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಬೆಳವಣಿಗೆಯ ಹಾರ್ಮೋನ್. ಇದು ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಥೈರಾಕ್ಸಿನ್. ಇದು ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಮೇದೋಜೀರಕ ಗ್ರಂಥಿ ಇದು ಸ್ರವಿಸುವ ಹಾರ್ಮೋನ್ ಇನ್ಸುಲಿನ್. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ವೃಷಣಗಳು ಸ್ರವಿಸುವ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ಇದು ಪುರುಷರ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗಿದೆ. ಅಂಡಾಶಯಗಳು ಸ್ರವಿಸುವ ಹಾರ್ಮೋನ್ ಈಸ್ಟ್ರೋಜನ್. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಹಾಗೂ ಋತುಚಕ್ರ ನಿಯಂತ್ರಣ ಮಾಡಲು ಸಹಾಯಕವಾಗಿದೆ. ಅಡ್ರಿನಲ್ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಅಡ್ರಿನಲಿನ್. ಇದು ದೇಹದ ತುರ್ತು ಪರಿಸ್ಥಿತಿಯನ್ನು ಹೆದರಿಸುವಂತೆ ಸಿದ್ಧಗೊಳಿಸುತ್ತದೆ. 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಕೆಳಗಿನ ಸಂದರ್ಭಗಳನ್ನು ಕಲ್ಪಿಸಿಕೊಳ್ಳಿ. ಉಪಪ್ರಶ್ನೆ ಸಂಖ್ಯೆ 1. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು. ಉತ್ತರ: ಐಚ್ಛಿಕ ಕ್ರಿಯೆ. ಮುಂದೇನು ಮಾಡಬೇಕೆಂಬ ನಿರ್ಧಾರವನ್ನು ಅವಲಂಬಿಸಿದೆ. ಆಲೋಚನೆಯ ಆಧಾರದ ಮೇಲೆ ನಡೆಯುವ ಕ್ರಿಯೆಯಾಗಿದೆ. ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಉಪಪ್ರಶ್ನೆ ಸಂಖ್ಯೆ 2. ದೇಹದಲ್ಲಿ ಏರುಪೇರಾಗುತ್ತಿರುವ ರಕ್ತದ ಒತ್ತಡ. ಉತ್ತರ: ಅನೈಚ್ಛಿಕ ಕ್ರಿಯೆ. ಆಲೋಚನೆಗಳ ನಿಯಂತ್ರಣವಿಲ್ಲದ ಕ್ರಿಯೆ. ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಅಥವಾ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ.
ಪ್ರಶ್ನೆ 1. ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ. ಎ. ಗ್ರಾಹಕಗಳು ನೋವಿನ ಪ್ರಚೋದನೆಯನ್ನು ಸ್ವೀಕರಿಸುತ್ತವೆ. ಬಿ. ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮೆದುಳು ಬಳ್ಳಿ ತಲುಪುತ್ತವೆ. ಸಿ. ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕ್ಕೆ ಸಂಬಂಧ ಕಲ್ಪಿಸುವ ನರದ ಮೂಲಕ ತಲುಪುತ್ತವೆ. ಡಿ. ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರದ ಮೂಲಕ ಕಾರ್ಯನಿರ್ವಾಹಕವನ್ನು ತಲುಪುತ್ತವೆ. ಇ. ಸ್ನಾಯುಗಳು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತವೆ. ಪ್ರಶ್ನೆ 2. ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ? ಉತ್ತರ: ಮೆದುಳು ಬಳ್ಳಿ ಅಥವಾ ಪರಾವರ್ತಿತ ಚಾಪ. ಪ್ರಶ್ನೆ ಸಂಖ್ಯೆ 2. ಕೊಟ್ಟಿರುವ ರಚನೆಯನ್ನು ಹೆಸರಿಸಿ. ಇದರ ಸಾಮಾನ್ಯ ಕಾರ್ಯವೇನು? ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನು ತಿಳಿಸಿ. ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ. ಏಕೆ? ಚಿತ್ರವನ್ನು ಗಮನಿಸಿ. ಇದು ಪರಾವರ್ತಿತ ಚಾಪ. ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ಹಠಾತ್ ಪ್ರತಿಕ್ರಿಯೆಗಳನ್ನು ನೀಡುವುದು. ಎ. ಜ್ಞಾನವಾಹಿ ನರಕೋಶ ಪ್ರಚೋದನೆಯನ್ನು ಮೆದುಳು ಬಳ್ಳಿಗೆ ತಲುಪಿಸುತ್ತದೆ. ಬಿ. ಕಾರ್ಯನಿರ್ವಾಹಕ ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆ ನೀಡುತ್ತದೆ. ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ. ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳಾಗಿ ವಿಕಸನಗೊಂಡಿವೆ. ನರಕೋಶ ಮತ್ತು ಮೆದುಳಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾಗಿವೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.